ಸರಿ, ನಾ ಪಾಸ್ಟರ್ ಥಾಮಸ್ ರಾಜ್ ಒಂದ್ಸರಿ ಒಬ್ರು ಹೀಗೆ ಹೇಳಿದ್ರು, ಒಂದು ಅದ್ಭುತವಾದಂಥ ಒಂದು ವಿಷಯ ಹೇಳಿದ್ರು. ಒಬ್ಬ ಹೆಂಗಸು ಸೇವಕರ ಬಗ್ಗೆ ಇಷ್ಟು ಚಾಡಿ ಹೇಳಿದ್ಲಂತೆ. ಎಲ್ಲ ಕಡೆಯಲ್ಲಿ ಹೋಗಿ ಆ ಸೇವಕನ ಬಗ್ಗೆ ಅಲ್ಲಿ ಹೇಳೋದು ಇಲ್ಲಿ ಹೇಳೋದು. ನೀತಿವಂತನಾದಂಥ ಸೇವಕ, ಆ ಸೇವಕನ ಬಗ್ಗೆ ಎಲ್ಲ ಕಡೆ ಚಾಡಿ ಹೇಳಿ ತಿರುಗಿದ್ಲು. ಚಾಡಿ ಹೇಳಿ ತಿರುಗಿದ ಮೇಲೆ ಒಂದು ದಿವಸ ಅವಳಿಗೆ ಪಾಪ ಅರಿವಾಗಿ ಪಾಸ್ಟರ್ ಹತ್ರ ಬಂದು ಹೇಳಿದಂತೆ, ಪಾಸ್ಟ್ರೇ ನಿಮ್ಮ ಬಗ್ಗೆ ಎಲ್ಲ ಹಿಂಗೆ ಹೇಳ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಅಂತ. ಆ ಪಾಸ್ಟ್ರು ಒಂದೇ ಒಂದು ಮಾತು ಹೇಳಿ, ಮೊದಲು ಹೇಳಿದ್ದೀನಿ ನಿಮಗೆ, ಮುಂದಿನ ವಾರ ಬರೋವಾಗ ಒಂದು ಚೀಲ ಹತ್ತಿ ತೊಗೊಂಬಂದ್ಬಿಡು ಅಂದ್ರಂತೆ. ಅವಳು ಮುಂದಿನ ವಾರ ಚೀಲ ತೊಗೊಂಬಂದ್ರಂತೆ. ಬಿಲ್ಡಿಂಗ್ ಹತ್ತು ಆ ಹತ್ತಿನ ಮೇಲಿಂದ ಏನು ಮಾಡು, ಚೀಲನ ಖಾಲಿ ಮಾಡು. ಅವಳು ಹೋಗಿ ಎಲ್ಲ ಖಾಲಿ. ಪಾಸ್ಟ್ರೇ ಹಾಕ್ದೆ. ಪಾಸ್ಟ್ರು ಕೇಳಿದ್ರಂತೆ, ಈಗೆಲ್ಲ ಕೆಳಗಡೆ ಹಾಕಿದೆಯಲ್ಲ, ಅದರಲ್ಲಿ ಒಂದು ಎಳೆನೂ ಬಿಡದೆ ತಗೋಬಾ ಅಂದ್ರಂತೆ. ಅದರಲ್ಲಿ ಒಂದು ಎಳೆನೂ ಬಿಡದೆ ಏನು ಮಾಡು. ಪಾಸ್ಟ್ರು ಅದು ಹೆಂಗೆಂಗೋ ಪೋಯಿರ್ಕುಮೋ, ಅದು ಎಲ್ಲೆಲ್ಲಿ ಹೋಗಿರುತ್ತೋ. ಅವಾಗ ಅವ್ರು ಹೇಳಿದ್ರಂತೆ, ನೀನು ನನ್ನ ಬಗ್ಗೆ ಮಾಡಿದ ಕಾರ್ಯ ಸಾಧಾರಣ ವಿಷಯ ಅಂದ್ಕೊಂಡ, ಹತ್ತಿ ತೆಗೆದು ಬಿಸಾಕ್ಬಿಟ್ಟೆ, ಹೊಟ್ಟೋಯ್ತು. ಯಾರ್ಯಾರು ಮನೆಗಳನ್ನ ಹಾಳು ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾಯ್ತು. ಈಗ ಮಾತ್ರ ಬಂದ್ಬಿಟ್ಟು, ವಿಶ್ವಾಸಿಗಳೇ, ನಾನು ನಿಮ್ಮ ಹತ್ರ ಭಯಭಕ್ತಿಯಿಂದ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಸೇವಕರ ಬಗ್ಗೆ ಅಥವಾ ಬೇರೆ ಜನರುಗಳ ಹೆಸರುಗಳನ್ನ ಕೆಡಿಸುವಂಥ ಕಾರ್ಯ ಮಾಡೋಕ್ಕೆ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಒಂದು ವೇಳೆ ನಿಖರವಾಗಿದ್ದರೆ ಅದನ್ನು ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ ಹೇಳಬೇಕೇ ವಿನ ಊರು ಸುದ್ದಿ ಹಬ್ಬಿಸಿ ಆ ಪಾಸ್ಟರ್ಗಳ ಲೈಫ್ಗಳನ್ನ ಹಾಳು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಜೀವನ, ನನ್ನ ಜೀವನ ಉದ್ಧಾರ ಆಗಲ್ಲ. ಯಾಕೆ? ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳೇ, ಆದರೆ ಭಾಳಷ್ಟು ಕುಟುಂಬಗಳನ್ನು ಹಾಳು ಮಾಡುತ್ತೆ.